ಟಿಬಿ ಡ್ಯಾಂ ಗೇಟ್ ರಿಪೇರಿ ಕಾರ್ಯ ಯಶಸ್ವಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಹಗಲು ರಾತ್ರಿ ಶ್ರಮಿಸಿದಂತಹ ಕಾರ್ಮಿಕರಿಗೆ ಕಂಪ್ಲಿ ಶಾಸಕರಿಂದ ಸನ್ಮಾನ. ನೋಡಿ, ಹಗಲು ರಾತ್ರಿ ಎನ್ನದೇ ಕಾರ್ಮಿಕರು ಕೆಲಸ ಮಾಡಿದ್ರು, ಇವರಿಗೆ ಸನ್ಮಾನ. ಕೊಚ್ಚಿ ಹೋಗಿದ್ದಂತಹ ಟಿಬಿ ಡ್ಯಾಂ 19ನೇ ಗೇಟ್ ರಿಪೇರಿ ಸಕ್ಸಸ್ ಆಗಿದೆ. ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ನೇತೃತ್ವದಲ್ಲಿ ಕಾರ್ಮಿಕರಿಗೆ ಸನ್ಮಾನ. ಪ್ರತಿಯೊಬ್ಬರಿಗೂ ಕೂಡ 50,000 ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಿದ್ರು ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಒಟ್ಟು 12 ಮಂದಿಗೆ ತಲಾ 50,000 ರೂಪಾಯಿ ಬಹುಮಾನವನ್ನ ಜಮೀರ್ ಅವರು ಘೋಷಣೆ ಮಾಡಿದ್ರು. ಕಂಪ್ಲಿ ಶಾಸಕ ಗಣೇಶ್ ಅವರು ನಗದು ಬಹುಮಾನವನ್ನ ವಿತರಿಸಿ ಸನ್ಮಾನಿಸಿದ್ದಾರೆ. ಖಂಡಿತ ಪ್ರತಿಯೊಬ್ಬರು ಕೂಡ ಖುಷಿ ಪಡುವಂತಹ ವಿಚಾರ. ಯಾಕಂದ್ರೆ ದೇವರಿಗೆ ಪ್ರಾರ್ಥನೆಯನ್ನ ಮಾಡಿದ್ರು, ಆ ಭಾಗದ ರೈತರು ಕಣ್ಣೀರು ಹಾಕ್ತಾ ಇದ್ರು. 2 ಬೆಳೆ ಬೆಳೆಯುವಂತಹ ಕನಸಿತ್ತು, 1 ಬೆಳೆ ಕೂಡ ಬೆಳೆಯೋದಕ್ಕಾಗ್ತಾ ಇಲ್ಲ, 19ನೇ ಗೇಟ್ ಕೊಚ್ಚಿ ಹೋದಂತಹ ಪರಿಣಾಮ ಅಂತ ಹೇಳಿ. ಹಗಲು ರಾತ್ರಿ ಅನ್ನದೇ ಕಾರ್ಮಿಕರು ಕೆಲಸ ಮಾಡಿ ಅದು ಯಶಸ್ವಿಯಾಗಿದೆ. ನೋಡಿ, ಕಾರ್ಮಿಕರಿಗೆ ಇವತ್ತು ಸನ್ಮಾನವನ್ನ ಕೂಡ ಮಾಡಲಾಗಿದೆ. ಮೋಹನ್ ಟೀಮ್ನವರು ಬರಬೇಕು. ಮೋಹನ್ ಕ್ರೀಮ್ ಟೀಮ್, ದಯವಿಟ್ಟು ಮೋಹನ್ ಕ್ರೇನ್ ಅಂಡ್ ಟೀಮ್ನವರು ವೇದಿಕೆಗೆ ಆಹ್ವಾನಿಸಬೇಕು. ದಯವಿಟ್ಟು ಒಬ್ಬರು ವೇದಿಕೆಯನ್ನ ಅಲಂಕರಿಸಬೇಕಂತ ಹೇಳಿ ಕೇಳ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಮುಂದಿನ ತಯಾರಿಯಲ್ಲಿ ಲಕ್ಷ್ಮಣ್ ರಾವ್ ಅವರು, ಸೈಯದ್ ಫಕ್ರುದ್ದೀನ್ ಅವರು ಮತ್ತು ದೇವರಾಜ್ ಹಾಗೂ ಲೋಗಾರ್ ಅವರು ಎಲ್ಲರೂ